पुष्पाणि समर्पयामि मनोरथान् प्रापयामि नमस्कारोमि। ओम तदेव लक्ष्मण सुगंधं प्रजारामं चंद्रवृत्तदेव विद्यावन्दे ಇವತ್ತು ನಮ್ಮ ಮುಳಬಾಗಿಲ ನಗರದ ಸಾಕಷ್ಟು ಕಾಮಗಾರಿಗಳು ಪೂರ್ಣಗೊಂಡಿದ್ದು ಸುಮಾರು 3 ತಿಂಗಳಿಂದ ಈ ಪೂಜಾ ಕಾರ್ಯಕ್ರಮಗಳನ್ನು ಕಾರಣಾಂತರದಿಂದ ಇವತ್ತು ಸುಮಾರು ಈ ಕಡೆ 2 ಬಸ್ ಸ್ಟ್ಯಾಂಡ್ ಉದ್ಘಾಟನೆ, 5 ಬಸ್ ಸ್ಟ್ಯಾಂಡ್ ಉದ್ಘಾಟನೆ, ಇನ್ನೊಂದು 6 ಫೇಮಸ್ ಉದ್ಘಾಟನೆ, 8 ಕಡೆ ಇವತ್ತು ಸಾಕಷ್ಟು ಅವರು ಅಂತ ಬಂದಾಗ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಇವತ್ತು ಸುಮಾರು ನಿನ್ನೆಗೆ ನನ್ನ ಮುಳಬಾಗಿಲು ತಾಲೂಕು ಬಂದು ಶಾಸಕನಾಗಿ ಬಂದು ಮೇ 13ನೇ ತಾರೀಕಿಗೆ 3 ವರ್ಷ ಕಂಪ್ಲೀಟ್ ಆಯಿತು. 3 ವರ್ಷದ ಅವಧಿಯಲ್ಲಿ ಕಣ್ಣು ಕಾಣಿಸ್ತಕ್ಕಂಥ ಕೆಲಸಗಳು ಇವತ್ತು ಹೈಟೆಕ್ ಪದವಿ ಪೂರ್ವ ಕಾಲೇಜಿನ ಇವತ್ತು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮುಳಬಾಗಿಲಲ್ಲಿ ಒಂದು 110 ಬೆಡ್ಗಳಿರ್ತಕ್ಕಂಥ ಒಂದು ಹೈಟೆಕ್ ಹಾಸ್ಟೆಲ್ಲು ನಿರ್ಮಾಣಗೊಂಡಿದೆ. ಇದಾದಮೇಲೆ ಇದು ಸುಮಾರು ಒಂದು 4.5 ಕೋಟಿಯಿಂದ 5.5 ಕೋಟಿ ಇರತಕ್ಕಂಥ ಅಂಬೇಡ್ಕರ್ ಭವನ ಒಂದು ಪೂರ್ಣ ಹಂತದಲ್ಲಿ ವರ್ಕ್ ನಡೀತಾ ಇದೆ. ಅದಾದಮೇಲೆ ಒಂದು ಹೈಟೆಕ್ ಹಾಸ್ಪಿಟ್ಲು ಇದು ಜಾಗ ಸಿಕ್ಕ ಶಿಫ್ಟಾಗಿ ನಮ್ಮ ಮುನ್ಸಿಪಾಲ್ಟಿಗೂ ಮತ್ತು ಹಾಸ್ಪಿಟ್ಲ್ ಪಕ್ಕದಲ್ಲಿ ಸುಮಾರು 40 ಕೋಟಿಯ ಒಂದು ಹಾಸ್ಪಿಟ್ಲು, 150 ಮಕ್ಕಳು ಮತ್ತು ತಾಯಿ ಹಾಸ್ಪಿಟ್ಲು ಈಗಾಗಲೇ ವರ್ಕ್ ಸ್ಟಾರ್ಟ್ ಆಗಿದೆ. ಇದಾದಮೇಲೆ ಹೈಟೆಕ್ ಒಂದು ಕ್ರೀಡಾಂಗಣ, ಇವತ್ತು ನಮ್ಮೆಲ್ಲರೂ ಕಾಣ್ತಕ್ಕಂಥ ಕ್ರೀಡಾಂಗಣ, ಆ ಕ್ರೀಡಾಂಗಣವನ್ನು ಇವತ್ತು ಅರ್ಧಗೊಂಡಿದೆ, ಅರ್ಧ ಬೇಗ ಕಂಪ್ಲೀಟ್ 6 ಮಂತ್ಸ್ ಕಂಪ್ಲೀಟ್ ಆಗ್ತದೆ. ನಾನು ಮುಳಬಾಗಿಲು ತಾಲೂಕು ಬಂದಾದ ಮೇಲೆ ಒಂದು ಇದು ನಾನು ಟೌನ್ ಮಾತಾಡ್ತಾ ಇದ್ದೆ. ಸೊ ಒಂದು ಟೌನಲ್ಲಿ ಏನು ನಮ್ಮ ಗಡಿಭವನ ಅಂತಿತ್ತು, ನಮ್ಮ DVG ಗುಂಡಪ್ಪನವರ DVG ಹುಟ್ಟಿರ್ತಕ್ಕಂಥ ನಾಡು ಇದು. ಎಲ್ಲೂ ಸಹ DVG ಪ್ರತಿಮೆ ಇರಲಿಲ್ಲ, ಎಲ್ಲೋ ಒಂದು ಕಡೆ ನೋವಾಯಿತು. ಅದರಿಂದ DVG ಭವನವನ್ನು 2 ಕೋಟಿ ನವೀಕರಿಸಿ AC ರೂಪದಲ್ಲಿ ಪರಿವರ್ತನೆ ಮಾಡಿ ಆ DVG ರಂಗಮಂದಿರದಲ್ಲಿ DVG ಪ್ರತಿಮೆ ಮುಖಾಂತರವಾಗ ಉದ್ಘಾಟನೆ ನೆಕ್ಸ್ಟ್ ವೀಕ್ ಹೇಳ್ತೀನಿ, ಅದನ್ನು ಮಾಡ್ತಾಯಿದ್ದೀವಿ. ಅದಾದಮೇಲೆ ಹೈಟೆಕ್ ಬಾಲಾಜಿ ಭವನದಿಂದ ಅಪ್ ಟು ಕೋರ್ಟ್ ತನಕ ವಿದ್ಯುತ್ ಅಲಂಕಾರ ದೀಪಗಳು ಏನು ಹೈಟೆಕ್ ಮತ್ತು ದೀಪಾಲಂಕಾರವನ್ನು ನಾವು ವ್ಯವಸ್ಥೆ ಮಾಡಿದ್ವಿ. ಸೊ ಯಾಕೆಂದರೆ ಸಾಕಷ್ಟು ಡೆವಲಪ್ಮೆಂಟ್ಸ್ನ ಟೌನ್ ಭಾಗದಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥ ನಗರೋತ್ಥಾನ ಸುಮಾರು 35ರಿಂದ 40 ಕೋಟಿವರೆಗೂ ಬರೀ ನಗರಕ್ಕೆ ಬರ್ತಾ ಇದೆ. ಆ ನಗರಕ್ಕೆ ಬಂದಾಗ ಇಡೀ ಎಲ್ಲ ವಾರ್ಡಲ್ಲೂ ಕೂಡ ಕ್ಲೀನ್ ಮಾಡೋ ಮುಖಾಂತರ ತಾರಾಕೋ ಮುಖಾಂತರವಾಗಿ ಸ್ವಚ್ಛ ಮಾಡಿ ಇಡೀ ಮುಳಬಾಗಿಲು ನೋಡ್ಕೊಂಡು ಒಂದು ಎಲ್ರಿಗೂ ಕಾಣಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗಾಗಲೇ KDC ಪ್ರಕಾರವಾಗಿ 50 ಕೋಟಿ ಬಸ್ ಸ್ಟ್ಯಾಂಡ್ಗೆ ಪ್ರಪೋಸಲ್ ಕಳಿಸಿದ್ವಿ. ಕೇವಲ 8-10 ದಿವಸ ಅದು ನಮಗೆ ಸಿಗ್ನಲ್ ಸಿಗುತ್ತೆ. ಇದಾದಮೇಲೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ನಮಗೆ ದಾರಿ ಆಗ್ತದೆ. ಇದು ನಾನು ಟೌನ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಸಾಕಷ್ಟು ವಿಚಾರಗಳು ಬಂದಾಗ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಈ ವೃತ್ತ ಏನು ಅಂಬೇಡ್ಕರ್ ವೃತ್ತ ಏನು ನಾವು ಬರ್ತಾ ಇದ್ವಿ, ಸಾಕಷ್ಟು ಜನಕ್ಕೆ ಒಂಥರ ಏನೋ ಬೇರೆ ತರ ಕಾಣಿಸ್ತಾ ಇತ್ತು. ಆದರೆ ಇನ್ನೊಂದು ಕೇವಲ ಒಂದು 4-5 ತಿಂಗಳಲ್ಲಿ ಈ ವೃತ್ತ ಒಂದು ಹೈಟೆಕ್ ವೃತ್ತವಾಗಿ ಪರಿವರ್ತನೆ ಆಗ್ತದೆ. ನಾವು ಜನಕ್ಕೆ ಹೇಳಬೇಕಾದ್ರೆ ಒಬ್ಬ ಶಾಸಕನಾಗಿ ಕಾಣುವಂಥ ಕೆಲಸಗಳನ್ನು ಮಾಡಬೇಕಾಗ್ತದೆ. ನಾವು ಕಾಣುವಂಥ ಕೆಲಸ ಇಡೀ ನಗರವನ್ನು ಸ್ವಚ್ಛಗೊಳಿಸಿ ವಾರ್ಡ್ ಮುಖಾಂತರವಾಗಿ ದೊಡ್ಡ ಡೆವಲಪ್ಮೆಂಟ್ಗೆ ನಾನು ಮುಂದಿನ ದಿವಸ ಕೈ ಹಾಕ್ತೀನಿ. ಇವತ್ತೇನು 3 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ನನಗೂ ಕೂಡ ಸಾಕಷ್ಟು ಅನುಭವ ಇಲ್ಲ ಶಾಸಕನಾಗಿ, ನನ್ನ ಮನೆ ಕುಟುಂಬದಲ್ಲಿ ಕೂಡ ಅನುಭವ ಇಲ್ಲ. ಆದರೂ ಕೂಡ ಒಂದು ರಾಜಕಾರಣಕ್ಕೆ ಹೊಸದಾಗಿ ಬಂದರೂ ಕೂಡ ಶಾಸಕನಾಗಿ ನನ್ನ ಸರ್ಕಾರ ಇಲ್ಲದೇ ಇದ್ರೂ ಕೂಡ ನಾನು ಸೆಷನಲ್ಲಿ ಕೊಟ್ಟಿರ್ತಕ್ಕಂಥ ಏನು ನನಗೆ ಆ ಒಂದು ವಿಷಯನ ಕೊಟ್ಟಿದ್ರಿ, ಅದ್ರ ಮುಖಾಂತರವಾಗಿ ಹೈಯೆಸ್ಟ್ ಮಾತಾಡಿ ಹೈಯೆಸ್ಟ್ ಪ್ರಶ್ನೆ ಕೇಳಿ ಗ್ರಾಂಟ್ಸ್ ಏನು ಬಂಗಾರಪೇಟೆಗೆ KGF ಹೋಲಿಕೆ ಮಾಡೋದು ತುಂಬ ಗ್ರಾಂಟ್ಸ್ ಕಮ್ಮಿ ಇದೆ. ಯಾಕಂದರೆ ಅವ್ರು ಆಡಳಿತದಲ್ಲಿದ್ದಾರೆ, ನನಗೆ ಕಮ್ಮಿ ಇದೆ. ಕಡಿಮೆ ಬಂದರೂ ಕೂಡ ಕಣ್ಣು ಕಾಣ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಕೇವಲ 2 ವರ್ಷಗಳಲ್ಲಿ ಕಂಡಿರ್ತಕ್ಕಂಥ ನಾನು ಏನು ಧ್ಯೇಯವನ್ನು ಇಟ್ಕೊಂಡು ನಾನು ಮುಳಬಾಗಿಲು ಬಂದಿದ್ದೀನಿ, ಏನೋ ಒಂದು ಆಶಯ ಇಟ್ಕೊಂಡು ಬಂದಿದ್ದೀನಿ, ಖಂಡಿತವಾಗ್ಲೂ ನೆರವೇರಿಸಲಿಕ್ಕೆ ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾ
ಇವತ್ತು 8 ಕಾಮಗಾರಿಗಳನ್ನು ನಾನು ಕೊಟ್ಟಿದ್ದೀನಿ. ಇದೇ ರೋಡು ನಮ್ಮ ಅಂಬೇಡ್ಕರ್ ವೃತ್ತಿಯಿಂದ ಅಪ್ ಟು ಕೆಜಪ್ ರೋಡ್ ತನಕ ಎಷ್ಟು ರೋಡ್ ಹಾಳಾಗಿದೆ ಗೊತ್ತಿಲ್ಲ. ಇದನ್ನು 6 ಕೋಟಿಯಲ್ಲಿ ಡಬಲ್ ರೋಡ್ ಮಾಡಿ ಅದು ಕೂಡ ದೀಪಾಲಂಕಾರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಕೇವಲ 5-6 ತಿಂಗಳಲ್ಲಿ ನನ್ನ ಮುಳಬಾಗಿಲು ತಾಲೂಕು ಪಟ್ಟಣವನ್ನು ಯಾರಾದರೂ ಒಳಗಡೆ ಬಂದಾಗ ಇದು ಯಾವ ಪಟ್ಟ ಅಂತ ಕೇಳಬೇಕು. ಅಂದರೆ ಅಷ್ಟು ಸುಂದರವಾಗಿ ಮಾಡಲಿಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಸರ್ಕಾರ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಕಡಿಮೆ ಅವಧಿಯಲ್ಲಿ ಕಡಿಮೆ ಅನುದಾನ ಕೊಟ್ಟರು ಕೂಡ ಅದು ಸುಸೂತ್ರವಾಗಿ ನಾನು ಮಾಡ್ತಾ ಇದ್ದೀನಿ. ಹಾಗೂ ಅಮೃತ ಮಹೋತ್ಸವದಿಂದ ಒಂದು 8 ಕೋಟಿ ನಮ್ಮ ಏನು ಕೆರೆಗಳು ಡೆವಲಪ್ ಮಾಡೋಕ್ಕೆ ಅಮೌಂಟ್ ಆಲ್ರೆಡಿ ಕಾಣಿಸ್ತಾ ಇದೆ. ಅದನ್ನು ಕೂಡ ಈ ವರ್ಷದ ಒಳಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಅವಕಾಶ ಕೊಟ್ಟಿದ್ದಕ್ಕೆ ಮುಳಬಾಗಿಲು ಟೌನ್ ಜನತೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇದಾದಮೇಲೆ ಹಳ್ಳಿಗಾಡಿಗೆ ಬಂದಾಗ ನಾನು ಏನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಗೊತ್ತಿರ್ತದೆ. ಇವತ್ತು ಕೇಬಲ್ ಪೇ ರೋಡು, ರಾಮಸಮುದ್ರ ರೋಡು, ಕುನ್ನೂರು ರೋಡಿಂದ ಹಿಡಿದು ನಮ್ಮ ತಾಲೂರು ರೋಡಿಂದ ಹಿಡಿದು ಒಳಗಡೆ ಬರಲಿಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಿದೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟಿಂದ, ಸ್ಟೇಟ್ ಗೌರ್ಮೆಂಟ್ ಸಪೋರ್ಟಿಂದ ಸಾಕಷ್ಟು ವಿಚಾರಗಳನ್ನು ನಾನು ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಇವತ್ತು 3 ವರ್ಷ ಅವಧಿಯಲ್ಲಿ ನನ್ನ ಕಣ್ಣು ಕಾಣಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ಸೊ ಮುಂದೆ 2 ವರ್ಷದಲ್ಲಿ ತುಂಬ ಇನ್ನೂ ಉನ್ನತವಾಗಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನಾನು ಮಾಡ್ತೀನಿ. ಪ್ಯಾಕೇಜ್ ಕೊಟ್ಟಿದ್ದೀನಿ. ಪ್ಯಾಕೇಜ್ ಅವಳಿ ತಾಯ್ಲೂರು, ಕೇಬಲ್ನಲ್ಲಿ ಅಂಡು ಏನು ಹೆಬ್ಬಡಿ, ಬೈಲ್ಕೂರು 2 ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಕಡೆ ಸಣ್ಣ ಬಸ್ ಸ್ಟ್ಯಾಂಡ್ ಬೇಕು ಅಂತ, ಲೈಟ್ ಬಸ್ ಸ್ಟ್ಯಾಂಡ್ ಬೇಕು ಅಂತ. ಇಲ್ಲಿ ತನಕ ಲೈಟಿಂಗ್ ಬಸ್ ಸ್ಟ್ಯಾಂಡ್ ಯಾವ ಥರ ಮಾಡಿಲ್ಲ. ಸೊ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಇದು ಒಂದೊಂದು ಸೆಂಟ್ರ್ 15 ಲಕ್ಷ ರೋಡ್ 6 ಮುಳಬಾಗಿಲು 6 ಇನ್ನು 6 ಇವತ್ತು ಆಗ್ತೀನಿ. ಟೋಟಲ್ 12 ಕಡೆ ಮೇಲ್ಮೇಲೆ ಸಿಟಿ ಕಡೆ ಆಗ್ತೀನಿ. ಇನ್ನೂ 12 ಆಗ್ತೀನಿ. 25 ಕಡೆ ಹೊಸ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ಅದು ಅವಕಾಶ. ಥ್ಯಾಂಕ್ ಯು.